ಮಾಡಿದ್ದಾನೆ ಸಬ್ಸ್ಕ್ರೈಬ್ ಮಾಡಿ ನಾವು ಸ್ನೇಹಿತರು ಅದಕ್ಕೆ ಮೈ ಬಾಯ್ ಇಸ್ ಸಿಂಗಲ್. ಸ್ನೇಹಿತರೆ ನಾನು ಮೈಕ್ನ ನಾನು ಕ್ಲಿವೇಜ್ ಅಲ್ಲಿ ಹಾಕೊಳ್ತಿದ್ದೀನಿ ಆಯ್ತಾ. ನೀವೆಲ್ಲ ಹ್ಯಾಂಡ್ಸಮ್ ಆಗಿದ್ದೀರಾ ನನಗೆ. Next back close grip, then pull the back. Okay. 3, full stretch. 2, 1 more. ಸ್ನೇಹಿತರೆ ನಾನು ಮೈಕ್ನ ನಾನು ಕ್ಲಿವೇಜ್ ಅಲ್ಲಿ ಹಾಕೊಳ್ತಿದ್ದೀನಿ ಆಯ್ತಾ. ಇಲ್ಲಿ ನೋಡಿ. ಸೊ ನಾವು ಚೆಸ್ಟ್ ಆ್ಯಂಡ್ ಬ್ಯಾಕ್ ವರ್ಕೌಟ್ ಮಾಡ್ತಿದ್ದೀವಿ. ತುಂಬ ಮಿಸ್ಟೇಕ್ ಏನು ಮಾಡ್ತಾರೆ ಗೊತ್ತಾ ಜನ, ಅವಸರ ನೋಡಿ. ಈಗ ನೋಡಿ ಸಿಂಪಲ್ ಆಗಿ ಹೇಳ್ತೀನಿ. ಈಗ ಸೂರ್ಯ ನೋಡಿ ಫುಲ್ ಸ್ಟ್ರೆಚ್ ಫುಲ್ ಡೌನ್ ಮಾಡ್ತಾ ಇದ್ದಾರೆ. ಇದೇ ಥರ ತುಂಬ ಜನ ನೋಡ್ತೀರಾ ಬ್ರೋ, ಮೊಮೆಂಟಮ್ ಯೂಸ್ ಮಾಡಿ ಅರ್ಧಂಬರ್ಧ ಮಾಡಿ ಹೀಗೆ ಮಾಡ್ತಾರೆ ವೆಯ್ಟ್ ಹೆಚ್ಚಾಕಿ. ಪ್ರಯೋಜನ ಇಲ್ಲ. ಅದ್ರ ಬದಲು ಫುಲ್ ರೇಂಜ್ ಆಫ್ ಮೋಷನಲ್ಲಿ ಮಾಡಿ. ಓಕೆನಾ? ಆಗ ಹೀಗೆ ಸ್ನೇಹಿತರೆ ಅಂಡರ್ವೇರ್ ಆ್ಯಡ್ ಕೊಡ್ಬೋದು ಅಂದ್ರೆ ಆರಾಮಾಗಿ ಕೊಡ್ಬೋದು ಸ್ನೇಹಿತರೆ. ಯಾಕಂದ್ರೆ ನೋಡಿ ಸ್ನೇಹಿತರೆ ಆಮೇಲೆ ಒಬ್ಬರೇ ತೆಗಿದ್ರು ಬರೀ ಅಂಡರ್ವೇರ್ ಆಡಲ್ಲ, ಪ್ಯಾಂಟ್ಸ್ ಫುಲ್ ಇದು ಬ್ರೌನ್ ಆಗಿರುತ್ತಲ್ಲ ಕೊಡ್ಬೋದು. ಬ್ರೋ ಫೇಸ್ ಬ್ರೋ ಮಾಡ್ಲಿಂಗ್ಗೆ ಫೇಸ್ ಬೇಕು, ನನ್ನ ಹತ್ರ ಫೇಸ್ ಇಲ್ಲ ಅಂತ ನಂಗೆ ಅನ್ಸುತ್ತೆ. ನೀವೆಲ್ಲ ಹ್ಯಾಂಡ್ಸಮ್ ಆಗಿದ್ದೀರಾ. ನನಗೆ ನಾಚಿಕೆ ಸ್ಯಾಟರ್ಡೇ ನಾಚಿಕೆ ಇರಲ್ಲ ಸ್ನೇಹಿತರೆ. ನಿಮಗೆ ಸ್ಯಾಟರ್ಡೇ ನಾಚಿಕೆ ಇರಲ್ಲ. ಮಂಡೇ ಟು ಫ್ರೈಡೇ ಫುಲ್ ನಾಚಿಕೆ, ಸ್ಯಾಟರ್ಡೇ ಆದ್ಮೇಲೆ ನಾಚಿಕೆ ಎಲ್ಲ ಹೋಗ್ತದೆ. ಎಷ್ಟೇ ವೇಟ್ ಆಗುತ್ತೆ ಸ್ನೇಹಿತರೆ, ಫುಲ್ ಸ್ಟ್ರೆಚ್ ಮಾಡು. 2, 3, 4 ಸ್ನೇಹಿತರೆ ನ್ಯಾಚುರಲ್ ಬಾಡಿ ಬೆಳೆಸೋದು ತುಂಬ ಕಷ್ಟ. ಹಾರ್ಡ್ ವರ್ಕ್ ಮಾಡಿದ್ರೆ ಅದಕ್ಕೆ ನಿಮ್ದು ಸೆಟ್. ಇವತ್ತು ಆಕ್ಚುಲಿ ಬಾಡಿ ಡಿಫ್ರೆಂಟ್ ಕಾಣ್ತಿದೆ ಎಲ್ಲ ಮೊನ್ನೆಗಿಂತ. ಮೊನ್ನೆ ಸ್ವಲ್ಪ ಸಾಫ್ಟ್ ಕಾಣ್ತಿತ್ತು. ಸ್ನೇಹಿತರೆ ವರುಣ್ ಅವ್ರದ್ದು ಟೆಸ್ಟೋಸ್ಟೆರಾನ್ ಇನ್ಕ್ರೀಸ್ ಆಗಿದೆ. ವರುಣ್ ಎಂತ ತಗೊಂಡಿದ್ರೆ ಟೆಸ್ಟೋಸ್ಟೆರಾನ್ ಇನ್ಕ್ರೀಸ್ ಮಾಡೋಕ್ಕೆ? ABC ಡ್ರಿಂಕ್. 3, yes, 2, 1. Push. Yes. 2, easy. 3, 4, 5, let's go. 6, 7, 8, nice. 9, 10, 2 more. 1, shabash. Last one. Easy. Nice. Go back, press together. ಸ್ನೇಹಿತರೆ ನಮ್ಮ ಬ್ಯಾಕ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಹೇಳಿದ್ರು ಮಾಡಿ ದಯವಿಟ್ಟು. ವರುಣ್ ಅವ್ರ ಚಾನಲ್ಗೆ ಅಷ್ಟು ಸಬ್ಸ್ಕ್ರೈಬ್, ನಮ್ಮದು ಅರ್ಧ ಫುಲ್ ಮಾಡಿದ್ದಾನೆ. ಸಬ್ಸ್ಕ್ರೈಬ್ ಮಾಡಿ. ನಾವು ಸ್ನೇಹಿತರು ಅದಕ್ಕೆ ನಿಮ್ದು ಶರ್ಟ್. ನಮ್ಮ ಸ್ನೇಹಿತರೆ ನಾನು 9 ವರ್ಷದಿಂದ ಟ್ರೈನ್ ಮಾಡ್ತೇನೆ ಆಯ್ತಾ. ಈ ಜನ 6 ತಿಂಗಳು ಟ್ರೈನ್ ಮಾಡಿದ್ರೆ ಅನ್ಕನ್ಸಿಸ್ಟೆಂಟ್ ಇದ್ರು ಸಹ ಬಾಡಿ ನೋಡಿ ಹೇಗೆ ಫಿಸಿಕ್ ಹೆಂಗಿದೆ. ಡಯಟ್ ಇಲ್ಲ, ಮೈ ಬಾಯ್ ಇಸ್ ಸಿಂಗಲ್ ರೆಡಿ ಟು ಮಿಂಗಲ್. ಓಕೆನಾ? ಫಿಸಿಕ್ ನೋಡಿ ಇವಾಗ ಮಾಡ್ತಾನೆ ಪೊಂಗಲ್. ಬನ್ನಿ. ಕಮಾನ್. 4, ಫುಲ್ ಸ್ಟ್ರೆಚ್. 3, 2, ನೈಸ್. ಒಟ್ಟಿಗೆ 3, 2, 1, let's go. 8, 7, ಬರ್ಲಿ. 6, easy boy. 5,
4, 3, 2, last one. Yes. ತಗೊಂಡು ಬ್ರೋ. 9, 8, full stretch. 7, ಬರ್ಲಿ 6, ಬರ್ಲಿ 5, 4, ಬರ್ಲಿ ಲಾಸ್ಟ್ 5 ಕಂಪ್ಲೀಟ್ ಮಾಡಿ ಪ್ಲೀಸ್. 20 ಮಾಡಿ. ಇಲ್ಲ ಲಾಸ್ಟ್ 5 ಈಸಿ. ವೆಯ್ಟ್ ಕಮ್ಮಿ ಆಗಿದೆ. 1, 2, 3, ಲಾಸ್ಟ್ 4, 5. ಎಸ್ ಬಿಟ್ರೆ ಹಿಂಗ್ ಮಾಡ್ಬಿಟ್ಟಿದೆ, ಚುಚ್ಕೊಂಡ್ಬಿಟ್ರೆ ಹೋಗ್ಬಿಟ್ಟಿದೆ ಅಂತ. ಇದು ಹಾರ್ಡ್ ವರ್ಕ್ ಫ್ಲೆಕ್ಸ್ ಮಾಡಿ ಸ್ನೇಹಿತರೆ. ಇದು ಬೇಕು ಅಂದ್ರೆ ಇದು ಇರಬೇಕು. ಹೌದು, ಇದು ಇರಬೇಕು. ಅಲ್ಲ ಅದು ಇರಬೇಕು. ಕಷ್ಟ ಪಡ್ಬೇಕು. ಹೆಂಗೆ ಪ್ರತಿಯೊಬ್ಬರು ಕೈ ಹೆಂಗಾಗೈತೆ ನೋಡಿ. ಸರಿನಾ? ಸೊ ಕಮೆಂಟ್ ಮಾಡೋದಕ್ಕೆ ಮುಂಚೆ ನಾವು ಆಡ್ಬೇಕು. ನಾವು ಜನ ಅಂತ ಕ್ರಿಯೇಟ್ ಮಾಡಿರೋದು ಪೌಡರ್ ಏನು ಪ್ರೋಟೀನ್ ತಗೊಳ್ತೀರ ಅದು ಹಾಲಿಂದನೇ ಮಾಡಿರೋದು. ಯಾವಾಗ ತಗೊಳ್ಬೇಕು ನಿಮ್ಗೆ ಆಹಾರದಂದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಇವರು ಬೆಳಿಗ್ಗೆ 6 ಗಂಟೆಗೆ ಹೇಳ್ಬೇಕು, ಎದ್ದು ಶೂಟಿಂಗಿಗೆ ಹೋಗ್ಬೇಕು, ರಾತ್ರಿ ಬರೋದು 10 ಗಂಟೆ. ಅಡುಗೆ ಮಾಡೋಕ್ಕೆ ಟೈಮ್ ಸಿಗತ್ತಾ, ಮೊಟ್ಟೆ ಬೇಯಿಸೋಕ್ಕೆ ಟೈಮ್ ಸಿಗತ್ತಾ? ಬಟ್ ಬಾಡಿ ಮೇಂಟೈನ್ ಮಾಡಬೇಕು ಅಂದರೆ ಪ್ರೋಟೀನ್ ಇಂಟೇಕ್ ಕಂಪ್ಲೀಟ್ ಆಗಬೇಕು. ಅದು ಆಗದಿದ್ರೆ ವೇ ಪ್ರೋಟೀನ್ ತಗೊಳ್ಳೋದು. ಇಲ್ಲಿ ಸ್ನೇಹಿತರೆ ನಾನು ಹೇಳ್ತೀನಿ ಬ್ರೋ, ನಿಮಗೆ ಪೌಡರ್ ಎಷ್ಟು ಬೇಕು ನಾನು ಕೊಡಿಸ್ತೀನಿ. ನೀವು ಪ್ರಾಪರ್ ಆಗಿ ಡಯಟ್ ವರ್ಕೌಟ್ ಮಾಡದೆ ಬಾಡಿ ಬರುತ್ತೆ ನೋಡಿ. ಇದು ಓಪನ್ ಚಾಲ್ ಆಗಲ್ಲ ಸ್ನೇಹಿತರೆ. ಯಾಕಂದ್ರೆ ಹಾಗಿರ್ತಾ ಇದ್ರೆ ನಿಜ ಹೇಳ್ತೀನಿ, ನಾನು ಸಹ ವರ್ಕೌಟ್ ಡಯಟ್ ಮಾಡ್ತಾ ಇರಲಿಲ್ಲ. ಬರೀ ಪೌಡರ್ ಹಾಕೊಂಡು ನಾವು ಬಾಡಿ ಬೆಳೆಸ್ಕೊಂಡ್ಬಿಟ್ಟಿದ್ವಿ. ಸೊ ಅದೇ ತೊಗೊಳೋಣ ಪ್ರೋ ಗೊತ್ತಾ? ಸೊ ಅದು ಗೊತ್ತಾ ತೊಗೊಳೋದು ನಮ್ಮ ಟೈಮಿನಲ್ಲಿ ತೊಗೊಳ್ತೀವಿ ಅಷ್ಟೇ ಪ್ರೋಟೀನ್. ಅದು ನೀವು ಟೈಮಿಲ್ಲ ಪ್ರೋಟೀನ್ ತಗೊಂಡು ಬೇರೆ ಡಯಟ್ ವರ್ಕೌಟ್ ಹಾರ್ಡಾಗಿ ಮಾಡಿದ್ರೆ ರಿಸಲ್ಟ್ ಬರಲ್ಲ. ಅದು ಮಾರ್ಕೆಟಿಂಗ್ ಗಿಮ್ಮಿಕ್ಕು ಬ್ರ್ಯಾಂಡ್ಸ್ ಅವ್ರು ಮಾಡ್ತಿರೋದು. ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ. ಮೇನು ಡಯಟ್ ಅದಾದ್ಮೇಲೆ ಬೇಕು ಅಂದರೆ ಪ್ರೋಟೀನ್ ತಗೊಳ್ಳಿ. 100%ಅಲ್ಲಿ 70% ಡಯಟ್ ಇದೆ, ಇನ್ನು 30% ವರ್ಕೌಟ್. ಹೇಳ್ಬಿಟ್ಟು ನಮ್ಮ ಬ್ರೋನೇ ಹೇಳಿದ್ರು, ನಾವು ಮುಂಚೆ ಸುಮ್ಮನೆ ಎಲ್ಲ ಬೇರೆ ತಿಂತ ಹೇಳಿದ್ರು ವರ್ಕೌಟ್ ಮಾಡ್ತಿದ್ವಿ. ಪರ್ಫೆಕ್ಟಾಗಿ ಹಿಂಗೆ ಡಯಟ್ ಮಾಡಬೇಕು, ಹಿಂಗೆ ವರ್ಕೌಟ್ ಮಾಡೋದು ಹೇಳ್ಬಿಟ್ಟಿದೆ ಬ್ರೋ ನಮಗೆ. ಸೊ ಫಿಸಿಕ್ ಹಿಂಗಿದೆ ಅಂತಂದ್ರೆ ನಮ್ಮ ಬ್ರೋನೇ ಕಾರಣ. ಮೋರ್ ಟು ಕಮ್. ಎಸ್ 1, 2, 1, 3, 1, 4, 5, 6, 7, 8, 9. Come on, last five, come on, last five, come on. 1, come on, 2, come on, 3, come on. Last one, brother, buddy. Last one. Bro, ನನಗೆ ಇಷ್ಟು ವೆಯ್ಟ್ ಕೊಡ್ತಾ ಆದಷ್ಟು ನನ್ನ ಚೆಸ್ಟ್ ನೋಡಿ ಎಷ್ಟು ಸಾಫ್ಟ್ ಆಗಿದೆ. ನಿಮ್ಗೆ ಅರ್ಥ ಇಲ್ಲ ಅವ್ರ ಚೆಸ್ಟ್ ನೋಡಿ. ಅಂದ್ರೆ ಅರ್ಥ ಆಯ್ತಾ ನಾನು ಏನು ಹೇಳ್ತಿರೋದಲ್ಲ? ಈಗ ನಿಮ್ದು ನೋಡಿ ಸೈಜ್ ಇದೆ, ಬಟ್ ನಮ್ಮ ಚೆಸ್ಟ್ ಸಾಫ್ಟ್ ಕಾಣುತ್ತೆ. ಅವ್ರ ಬಡಿ ಬಂದು ನೋಡಿ. ನಾನು ಎಂತ ಹೇಳ್ತಿದ್ದೆ ನಮ್ಮ ಜೆನೆಟಿಕ್ಸ್ ಅಲ್ಲಿ ಅದೇ ಸ್ಕಲ್ಪ್ಟೆಡ್ ಆಗಿದೆ. ಅರ್ಥ ಆಯ್ತಾ ಅಂತ ಹೇಳ್ತಿರೋದು ಖುಷಿಯಲ್ಲಿ. ಅದೇ ನಮ್ಮ ಚೆಸ್ಟ್ ಸಣ್ಣ ಇದೆ, ದಪ್ಪ ಇದೆ. ನಂದು ಒಂದು ಸ್ಕ್ವೇರ್ ಇದೆ, ಒಂದು ಹೀಗಿದೆ. ಒಂದು ಹಿಂಗೆ ಮಾಡಿ Let's see a real like this. Yes. ನಾನು ಟಾಟಾ ಸಿಟಿಯ ಗೊತ್ತಾ? ಒಂದು ರೈಟ್ ಚಿಕ್ಕ ಸಣ್ಣದಿದೆ, ಬಟ್ ಇದು ಗೊತ್ತಾಗಲ್ಲ. ಏನು ಚೆಸ್ಟ್ ಇಲ್ಲ ಕೋಟೆ ಮಾಡದೆ ಇದು ಇಷ್ಟು ಮೇಂಟೈನ್ ಮಾಡ್ಕೊಂಡು ಒಂದು ವಿಷಯ. ನಿಮ್ಗೆ ಸಹ ಟೆಸ್ಟೋಸ್ಟೆರಾನ್ ಆಗಿದೆ. ಬೇಡದಿದ್ದ ಜಾಗದಲ್ಲಿ ಸುಮ್ಮನೆ ಟೆಸ್ಟೋಸ್ಟೆರಾನ್ ಬೇಕು ಮಾಡೋದು. ಅಭ್ಯಾಸ ಇಲ್ಲ, ನಂಗೆ ಅಭ್ಯಾಸ ಇದೆ ಸ್ನೇಹಿತರೆ. Five. Yes, easy, Alam. 5. Come on, boy. 4, 3, 2. Last 3. 3, 2. Last one. Easy. Yes.
ನೋಡಿ ಬಂತಲ್ಲ. ಇವತ್ತು ನಾನು ಹೇಳಿದ್ರು ವಾಯ್ಸ್ ಇವತ್ತು ಜಿಮ್ಮಲ್ಲಿ ಹೇಳಿದ್ರು ಹೋಯ್. Let's go. 1, 2, shabash. Easy chap. 3, 4. Barley. 5, shabash. 6, last 4. ನಿಮ್ಗೆ ನಾನು ಸಪೋರ್ಟ್ ಕೊಟ್ಟಿಲ್ಲ. 3, last 2, 1, last one. Pull. Slowly. Yes. Set. Let's move to the next place. ಸ್ವಲ್ಪ ಫ್ಯಾಟ್ ಇದ್ದೇ ಇರುತ್ತೆ, ಟೆನ್ಷನ್ ಮಾಡಬೇಡಿ. ಫುಲ್ ರಿಫ್ಟ್ ಆದರೆ ಅದು ಹೆಲ್ದಿ ಅಲ್ಲ. ಹೀಗಿದ್ರೆ ಸ್ವಲ್ಪ ಬಾಡಿ ಫ್ಯಾಟ್ ಇರಬೇಕು. ಫುಲ್ ಫಿಟ್ ಆಗಿಬಿಟ್ರೆ ನೀವು ನಿಮ್ಮ ಮೈಂಡ್ ಎಲ್ಲ ಫಕಾಲ್ ಆಗುತ್ತೆ, ಟೆಸ್ಟೋಸ್ಟೆರೋನ್ ಕರೆಕ್ಟ್ ಆಗಿಬಿಡುತ್ತೆ. ಹೆಲ್ದಿ ಬಾಡಿ ಫ್ಯಾಟ್ನ ಮೇಂಟೈನ್ ಮಾಡಬೇಕು. ನೀವು ಕಾಂಪೀಟ್ ಮಾಡೋಗೆಲ್ಲ ಜನ ಫುಲ್ ಕೋಪದಲ್ಲಿ ಇರ್ತಾರೆ, ಟೆನ್ಷನ್ ಇರ್ತಾರಲ್ಲ, ನೋಡಿರ್ತೀರಿ ಬಾಡಿ ಬಿಲ್ಡರಲ್ಲ ಜಿಮ್ಮಲ್ಲೆಲ್ಲ. ಅದು ಟೆನ್ಷನ್ ಜಾಸ್ತಿ ಆಗಬೇಕು, ಯಾಕಂದರೆ ಹೊಟ್ಟೆ ಕಟ್ಟಬೇಕಾದ್ರೆ ಬ್ಯಾಲೆನ್ಸ್ ಆಗಿ ಹೋಗ್ಬೇಕು. ಹಾಗೆ ಈ ಫಿಸಿಕ್ ಮೇಂಟೈನ್ ಮಾಡ್ಬೋದು. ಓಕೆನಾ? ನಿಮಗೂ ಇದೇ ಥರ ಫಿಸಿಕ್ ಮೇಂಟೈನ್ ಮಾಡಿದ್ರು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಕನ್ನಡ ಹೆಲ್ತ್ ಆ್ಯಂಡ್ ಫಿಟ್ನೆಸ್ನ ಫಾಲೋ ಮಾಡಿ. ಪ್ರಮೋಟ್ ಮಾಡ್ತಾ ಇದ್ದೀನಿ ಗೊತ್ತು, ಬಟ್ ಪ್ಲೀಸ್ ಫಾಲೋ ಮಾಡಿ. ಎಲ್ಲಿ ನೋಡಿ ಕನ್ನಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಗೊತ್ತಿಲ್ಲ ನನಗೆ, ವ್ಯೂಸ್ ಜಾಸ್ತಿ ಬಂದರೆ ನೀವು ನೋಡ್ತೀರಾ, ಬಟ್ ಹೇಳೋದು ನನ್ನ ಕರ್ತವ್ಯ. ಓಕೆನಾ? ವರ್ಕೌಟ್ ಕಂಪ್ಲೀಟ್ ಮಾಡ್ತಿದ್ದೇನೆ. ಎಲ್ಲಿ 1, pull down, 2. ಕಾರ್ತಿಕ ನೋಡಿ ಸ್ನೇಹಿತರೆ, ಹಣೆ ಬರ ಎಷ್ಟು ಬಿಲ್ಡಪ್ ಕೊಟ್ಟಿವಿ ಅವ್ರಿಗೆ. ನೀವು ಮಲ್ಕೊಂಡ್ರೆ ಏನು ಬಿಲ್ಡಪ್ ಅಲ್ಲ, ವೇಸ್ಟ್. ಜಿಮ್ಮಲ್ಲಿ ಮಲ್ಗಿಗೆ ಬಂದಿರೋದು ಈ ಜನ. ಅಯ್ಯೋ ಆದ್ಮೇಲೆ ಸ್ನೇಹಿತರೆ ಈಗ ಮಾಡಿ ಟ್ರೈಸೆಪ್ ಪಂಪ್ ಮಾಡಿ ಎಲ್ಲ ದೊಡ್ಡ ನಾವು ಆ ಗ್ಯಾಪಲ್ಲಿ ಆಂಟಿ ಮೇಲೆ ಬೈತಾರೆ ಬಂದೆ ತಾನೆ ಲಾಸ್ಟ್ ಹೋಗ್ತಿದ್ದಿಲ್ಲ. ಅಮ್ಮ ಊಟ ಅಲ್ಲ ನಿಮ್ಮ ಅಮ್ಮ ಹೆಂಗೆ ಸುಮ್ಮನೆ ಇರ್ತಾರೆ, ಹಿಂಗೆ ಊಟ ಹಾಕ್ಬಿಟ್ಟು ಸುಮ್ಮನೆ. ನಮ್ಮ ಅಮ್ಮ ಆಗಲ್ಲ, ಇಲ್ಲ ಬೈದಾಕ್ಬಿಟ್ಟು ಊಟ. ನನಗೆ ನೆಕ್ ಪೇನ್ ಈ ಎರಡು ಎಕ್ಸರ್ಸೈಸ್ ಮಾಡಿ ಇಟ್ಕೊಳ್ಳಿ. ಈಗಲ್ಲ ಬೆಳಿಗ್ಗೆ ಕೂಡಲೇ ಮಾಡಬೇಕು. ನೆಕ್ ಮುಂಚೆ ಅದೊಂಥರ ಕೈಯಿಂದ ಸ್ಟ್ರೆಚ್ ಮಾಡಿ. ಇಲ್ಲಿ ಎಳಿಯೋಕೆ ಫೀಲ್ ಆಗಬೇಕು. ಒಂದು ಇನ್ನೊಂದು ನಿಮ್ಮ ನಿಪ್ಪಲ್ ಹತ್ರ ನೋಡಿ, ನಿಪ್ಪಲ್ ಹತ್ರ ನೋಡಿ ಹೋಲ್ಡ್ ಮಾಡಿ 10 ಸೆಕೆಂಡ್ ಹೋಲ್ಡ್ ಮಾಡೋ 8 ಸೆಕೆಂಡ್ ಮಾಡಿ. ಅದೊಂದು ನನಗೆ 2 years ಮೈಟ್ ಬಿ ಬಿಕಾಸ್ ಆಫ್ ದ ವೇ ಯು ಆರ್ ಸ್ಲೀಪಿಂಗ್. ನಿಮ್ಗೆ ಗೊತ್ತಿಲ್ಲ ಅಲ್ಲ, ನೀವು ಮಲಗೋಗಿ ಹೇಳ್ತೀರ ಅಂತ. ಇದನ್ನ ಮಾಡಿ ಎವ್ರಿ ಡೇ ಬೆಳಿಗ್ಗೆ. ಬಟ್ ಅದು ಕಾನ್ಸ್ಟೆಂಟ್ ಪೇನ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅದೇ that is because you are doing something which is triggering you. 90% is sleep or the posture with which you are sitting and trading. ಹೀಗೆ ಕೂತ್ಕೊಳ್ತೀರಾ? That might be the reason. Posture ಹೀಗಿರುತ್ತೆ. ನೆಕ್ ಹೀಗಿರುತ್ತೆ. So ಅದು ಮಸ್ಟ್ ಬ್ರೇಕ್. 1 4 ಲಾಸ್ಟ್ ಎಕ್ಸರ್ಸೈಸ್ 1 5 ಅರ್ಥ ಇದೆ ಡಿಫ್ರೆನ್ಸ್. ಇದು ಚಿಕ್ಕ ತೆಗೆದು ಕೂಡಲೇ ಇದು ಇನ್ನೂ ಅಗಲ ಕಾಣುತ್ತೆ. ಬೆಲ್ಲಿ ಟೈಪ್ ಮಾಡ್ಬೋದು. ಪ್ರೆಷರ್ ಎಲ್ಲ ಬಿಡಿ. ಎಷ್ಟು ನನಗೆ ಲೈನ್ ಇದೆ ಜಾಸ್ತಿ. ಲಾಸ್ಟ್ ವಿಡಿಯೋ
ಕಾರ್ತಿಕ್ ಗೊತ್ತಾ ಗ್ಯಾಂಗ್ ತೋರಿಸ್ತಾ ಇದ್ದೀವಿ ಗ್ಯಾಂಗ್ ತೋರಿಸ್ತಾ ಇದ್ದೀವಿ ಈಗ ಪೋಸ್ಟ್ ವರ್ಕೌಟ್ ಡ್ರಿಂಕ್ ಕುಡಿತಾ ಇದ್ದೀವಿ. ಏನು ಕುಡಿತೀವಿ ಅಂತ ತಂದು ತೋರಿಸ್ತೀವಿ. ಸೊ ಸ್ನೇಹಿತರೆ ವರ್ಕೌಟ್ ಆಯಿತು ನೋಡಿ, ವರುಣ್ ಬ್ಲಾಗ್ ಮಾಡ್ತಿದ್ದಾರೆ. ಈಗ ಪೋಸ್ಟ್ ವರ್ಕೌಟ್ ಸೇಸ್ ಕುಡಿಯೋಣ, ಏನು ಕುಡಿತೀವಿ ಅಂತ ತೋರಿಸ್ತೀವಿ ಸ್ನೇಹಿತರೆ. ಸೊ ನಾನು ಪ್ರೋಟೀನ್ ಶೇಕ್ ಕುಡಿತೀನಿ, ಪೋಸ್ಟ್ ವರ್ಕೌಟ್ ವರುಣ್ ಈಗ ಟೇಕ್ ಕುಡಿತಿದ್ದೀವಿ. ಅಲ್ಲಿ ಸೂರ್ಯ ಮತ್ತೆ ಟೇಕ್ ಮನೆಗೆ ಹೋಗ್ತೀವಿ, ಕಾರಲ್ಲಿ ಬಂದಿದ್ದೀವಿ. ಇಲ್ಲಿ ಮ್ಯಾಂಗೋ ನಂಗೆ ಸಹ ಟ್ರೈ ಮಾಡಿ, ನಂಗೆ ಸಹ ಟ್ರೈ ಓಕೆ ಬ್ರೋ, ಬಾಯ್ ಬಾಯ್ ಬ್ರೋ, ಸಿ ಯು ಸೂನ್, ಬಾಯ್ ನೆಕ್ಸ್ಟ್ ವೀಕೆಂಡ್ ಸಿಗೋಣ. ಸ್ನೇಹಿತರೆ ನಮ್ದು ಆಯಿತು ಸೂರ್ಯ ಬಾಯ್ 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 ಸ್ನೇಹಿತರೆ ಅಂತ ಹೇಳ್ಬೇಕು. ಬಾಯ್ ಬಾಯ್ ಸ್ನೇಹಿತರೆ. ಬಾಯ್ 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 ಬಾಯ್.